ಕೋಡುಬಳೆ ಅಂದ್ರೆ ಅಡುಕಲೆ. ದೆಹಲಿಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ನೆನೆಯೂ ಕೂಡ ಬಂದ್ ಆಗಿದ್ದು 16 ಮೆಟ್ರೋ ಸ್ಟೇಷನ್ಗಳು ಭದ್ರತಾ ಕಾರಣಗಳಿಂದಾಗಿ ಮುಂದಿನ ಆದೇಶದವರೆಗೆ ಸ್ಟೇಷನ್ಗಳನ್ನ ಈಗ ಬಂದ್ ಮಾಡಿದ್ದಾರೆ. ಜನಪಥ್ ಹಾಗೆ ರಾಜೀವ್ ಚೌಕ್, ಪಟೇಲ್ ಚೌಕ್, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸೇರಿದಂತೆ 16 ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ರಾಜೀವ್ ಚೌಕ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ ನಿಲ್ದಾಣಗಳಲ್ಲಿ ಇಂಟರ್ಚೇಂಜ್ ಸೌಲಭ್ಯ ಲಭ್ಯ ಇದೆ ಅಂತ ಡಿಎಂಆರ್ಸಿ ಹೇಳಿದ್ದು, ದೆಹಲಿ ಮೆಟ್ರೋ ರೈಲು ನಿಗಮ ಈಗ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ದೆಹಲಿಯಲ್ಲಿ ಪರಿಸ್ಥಿತಿ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇರುವುದರಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮೆಟ್ರೋ ಸ್ಟೇಷನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಇಲ್ಲಿ ಪ್ಯಾಸೆಂಜರ್ಸ್ಗಳಿಗೆ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರಿಂದಾಗಿ ಎಂದಿನಂತೆ ಮೆಟ್ರೋಗಳು ಸಂಚಾರ ಆಗುತ್ತೆ ಅಂದುಕೊಂಡೇ ಸಾಕಷ್ಟು ಜನ ಬಂದಿದ್ದರು. ನಂತರ ಮೆಟ್ರೋ ಅಲ್ಲಿ ಬಂದಂತಹ ನಾಗರಿಕರಿಗೆ ಮೆಟ್ರೋ ಸೌಲಭ್ಯ ಇಲ್ಲ ಅಂತ ತಿಳಿಸಿದೆ. ಇನ್ನು ದೆಹಲಿಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ಹೋಗಿದ್ದು, ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇನ್ನು ವಾಂಗ್ಚುಕ್ ಉಪವಾಸ ಅಂತ್ಯವಾಗುತ್ತಾ ಇಲ್ಲಿಗೆ? ವಾಂಗ್ಚುಕ್ ಇಟ್ಟಿರುವಂತ ಷರತ್ತುಗಳಾದ್ರೂ ಏನ್ ಹಾಗಾದ್ರೆ? ಮಕ್ಕಳ ಮೇಲೆ ಎಫ್ಐಆರ್ ಹಾಕಿ ಕಿರುಕುಳ ಕೊಡಬಾರದು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ನನಗೆ ಭರವಸೆಯನ್ನು ಕೊಡಬೇಕು. ಉಪವಾಸ ನಿಲ್ಲಿಸುವುದಕ್ಕೆ ವಾಂಗ್ಚುಕ್ ಈ ರೀತಿ ಷರತ್ತುಗಳನ್ನು ಹಾಕಿದ್ದಾರೆ. ಸುಮಾರು ನಾನು 11 ಕೆಜಿ ತೂಕವನ್ನು ಇಳಿಸಿಕೊಂಡಿದ್ದೇನೆ. 26ನೇ ದಿನ ಪ್ರವೇಶಿಸಿದ್ದಾರೆ ಈಗ ವಾಂಗ್ಚುಕ್ ಉಪವಾಸ. ಇದ್ರ ಬೆನ್ನಲ್ಲೇ ಹಲವು ಷರತ್ತುಗಳನ್ನ ಕೇಂದ್ರ ಸರ್ಕಾರ ಇಟ್ಟಿದ್ದಾರೆ. ಮೊದಲಿಗೆ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿದ್ರು. ಇದೀಗ ಮಕ್ಕಳ ಮೇಲೆ ಹಾಕಿರುವಂತ ಎಫ್ಐಆರ್ ಅನ್ನ ತೆಗೆದು ಹಾಕಬೇಕು, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡಬಾರದು ಅಂತ ವಾಂಗ್ಚುಕ್ ಹೇಳ್ತಿದ್ದಾರೆ. बच्चों पर मैं सरकार से विनती करता हूं कि वो और ऐसे ताकत बल का प्रयोग न करें बच्चों पर, और दूसरी बात उन पर आरोप और एफआईआर जिससे कि उन्हें सताया जा सके जेल या पुलिस द्वारा, ये न करने की मुझे आश्वासन चाहिए. और वो आश्वासन अगर जल्द मिल जाए तो मैं आप सबके और जो नेतागण यहाँ पर आए उनकी बातों का इज़्ज़त करते हुए अनशन आज ही तोड़ूंगा. मगर अगर ऐसा कोई आश्वासन नहीं आए तो बदकिस्मती से मुझे ये अनशन जारी रखना पड़ेगा. जय हिंद. मैं ಸಂಸತ್ನಲ್ಲಿ ಇಂದು ಕೂಡ ಮೊಳಗಲಿದೆ ನೀಟ್ ಕಹಳೆ. ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸುವುದಕ್ಕೆ ವಿಪಕ್ಷಗಳು ಇಂದು ಕೂಡ ಸಜ್ಜಾಗ್ತಾ ಇದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಬಿಗಿಪಟ್ಟನ್ನ ಹಿಡಿದಿದ್ದು, ನೀಟ್ ಗದ್ದಲಕ್ಕೆ 2 ದಿನವೂ ಬಲಿಯಾಗಿದೆ ಈಗಾಗಲೇ ಸಂಸತ್ ಕಲಾಪ. ನಿನ್ನೆ ಕಪ್ಪು ಪಟ್ಟಿಯನ್ನು ಧರಿಸಿ ವಿಪಕ್ಷಗಳು ಹರಿಹಾಯ್ದಿದ್ವು. ಇವತ್ತೂ ಕೂಡ ಸಂಸತ್ನಲ್ಲಿ ನೀಟ್ ಕಹಳೆ ಮೊಳಗುವಂತ ಸಾಧ್ಯತೆಗಳೇ ದಟ್ಟವಾಗಿದೆ. ನಿನ್ನೆಯೂ ಕೂಡ ಕೋಲಾಹಲ ಎಬ್ಬಿತ್ತು. ವಿಪಕ್ಷಗಳು ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿದ್ರು. 2 ದಿನಗಳ ಕಾಲ ಈಗಾಗಲೇ ಸಂಸತ್ ಕಲಾಪ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಿಯಾಗಿದೆ. ಇವತ್ತೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಕೋಡುಬಳೆ ಅಂದ್ರೆ ಅಡುಕಲೆ.